ನಮಸ್ತೆ ಸ್ನೇಹಿತರೆ, ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರಿಗೆ ಸ್ವಾಮಿ ಎಷ್ಟು ದಿನ ಅಂತ ಸಿಂಗಲ್ ಆಗಿರ್ತೀರ, ಬನ್ನಿರಿ ನಾನು ನಿಮಗೆ ಮದುವೆ ಆಗೋದಕ್ಕೆ ಒಂದು ಒಳ್ಳೆಯ ಹುಡುಗಿನ ಹುಡುಕಾಟ ಮಾಡಿಕೊಡ್ತೇನೆ. ಈಕೆ ಹೆಸರು ನಿಚಿತಾ ಕುಡ್ಲೂರು ಕೋಟೆ ಅಂತ ಊರು. ಸೊ ಈಕೆ ಬಂದು ಹಿಂದೂ ಧರ್ಮದ ಒಬ್ಬ ಹುಡುಗಿ. ಈಕೆ ಯಾರ ಹುಡುಗನ್ನ ಹುಡುಕಾಟ ಮಾಡ್ತಾ ಇದ್ದಾಳೆ, ಯಾವ ರೀತಿಯ ಹುಡುಗನ ಹುಡುಕಾಟ ಮಾಡ್ತಾ ಇದ್ದಾಳೆ ಅಂದರೆ, ಒಂದು ಅಪ್ಪಟ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂತಹ ಕಟಾರ ಹಿಂದೂ ಹುಡುಗ ಬೇಕಾಗಿದ್ದಾರೆ ಈಕೆಗೆ. ಸೊ ಅಷ್ಟಕ್ಕೂ ಈಕೆ ಇರ್ತಕ್ಕಂತಹ ಊರು ಜೊತೆಗೆ ಕೆಲವೊಂದಿಷ್ಟು ರೂಲ್ಸ್ಗಳೇನಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ನಿಚಿತಾ ಕುಡ್ಲೂರು ಪೇಟೆ, ನಿಚಿತಾ ಎನ್. ವಯಸ್ಸು ಬಂದು 27 ವರ್ಷ. ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ವಯಸ್ಸು ಆಗಿದೆ, ಅರ್ಥ ಮಾಡ್ಕೊಳ್ಳೋಣ. ಬಟ್ ಆಕೆ ಚೆನ್ನಾಗಿದ್ದಾಳೆ ನೋಡೋದಕ್ಕೆ, ಆಯಿತಾ. ಮತ್ತು ಊರು ಬಂದು ಕೊಪ್ಪಳ ಜಿಲ್ಲೆ ಹತ್ತಿರ ಬರುತ್ತೆ. ಈ ಒಂದು ಕುಷ್ಟಗಿ ಅಂತಕ್ಕಂಥ ಊರು ಪಕ್ಕದಲ್ಲಿಯೇ ಈ ಒಂದು ಕುಡ್ಲೂರು ಪೇಟೆ ಇದೆ. ರಾಶಿ ಬಂದು ಧನು ರಾಶಿ, ನಕ್ಷತ್ರ ಬಂದ್ಬಿಟ್ಟು ಮೂಲ ನಕ್ಷತ್ರ, ಉದ್ಯೋಗ ಬಂದ್ಬಿಟ್ಟು ಗೋದಾಮು ಸರಕು ಪರಿಶೀಲಕಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಈ ಒಂದು ನಿಶ್ಚಿತ. ಹುಡುಗಿ ಬಂದ್ಬಿಟ್ಟು ಸ್ವಭಾವ ಒಳ್ಳೆಯ ಒಂದು ಡಿಸಪ್ಲೈನಲ್ಲಿ ಇರ್ತಕ್ಕಂತಹ ಒಬ್ಬ ಹುಡುಗಿಯಾಗಿರೋದು. ಸೊ ತಂದೆಯವರು ಗೋದಾಮು ಕಾರ್ಮಿಕ, ತಾಯಿಯವರು ಗೃಹಿಣಿ, ತಮ್ಮನೊಬ್ಬರು ITI ಓದ್ತಾ ಇದ್ದಾರೆ. ಮತ್ತು ಟೋಟಲಿ ಹೇಳ್ಬೇಕಂದ್ರೆ ಒಂದು ಮಧ್ಯಮ ಮಿಡಲ್ ಕ್ಲಾಸಿನ ಕುಟುಂಬದಲ್ಲಿರ್ತಕ್ಕಂಥ ಫ್ಯಾಮಿಲಿ ಇದು. ಈ ಫ್ಯಾಮಿಲಿಗೂ ಕೂಡ ಒಳ್ಳೆಯ ಮಿಡಲ್ ಕ್ಲಾಸಿನಲ್ಲಿರ್ತಕ್ಕಂಥ ಕುಟುಂಬನೇ ಬೇಕಾಗಿದ್ದಾರೆ. ಸೊ ಅದು ಮಿಡಲ್ ಕ್ಲಾಸ್ನಲ್ಲಿರ್ತಕ್ಕಂಥ ಕುಟುಂಬ ಆಗಿರಲಿ, ಬಟ್ ನಿಶ್ಚಿತ ಅವ್ರಿಗೆ ಯಾವ ರೀತಿಯ ಹುಡುಗ ಇಷ್ಟ ಆಗಿದ್ದಾನೆ ಅನ್ನೋದು ಮ್ಯಾಟ್ರ್ ಆಗುತ್ತೆ ಅಲ್ವಾ. ಅಂದರೆ ರೂಲ್ಸ್ಗಳೇನೇನು, ಹಿಂಗಿರಬೇಕು, ಹಿಂಗೆ ನೋಡ್ಕೋಬೇಕು ಅನ್ನೋದು. ಸೊ ಆ ರೂಲ್ಸ್ಗಳಿಗೆ ತಕ್ಕಂಗೆ ಈ ರೀತಿಯಲ್ಲಿದೆ. ಒಂದನೇ ಪಾಯಿಂಟಲ್ಲಿ ಹೇಳಿರೋದೇನೆಂದರೆ, ಗೌರವ ಜವಾಬ್ದಾರಿಯುತ ಹುಡುಗ ಇರ್ತಕ್ಕಂಥ ಮಿಕ್ಸ್ ಆಗಿರ್ತಕ್ಕಂಥ ಹುಡುಗ ಆಗಿರಬೇಕು. ಒಂದೇ ವಿಚಾರ ಹೇಳ್ತೀನಿ, ಒಂದು ಕುಟುಂಬದಲ್ಲಿ ತುಂಬ ಕುಟುಂಬ ಅಥವಾ ಮಿಡಲ್ ಕ್ಲಾಸಿನ ಕುಟುಂಬದಲ್ಲಿ ಯಾವುದಾದ್ರೂ ಹುಡುಗಿ ಅಥವಾ ಹುಡುಗ ಇದ್ದಾನೆ ಅಂದರೆ ಅವನಿಗೆ ಫಸ್ಟಲ್ಲಿ ಬರೋದು ಅಂದರೆ ಸಂಸ್ಕಾರ ಬೇಕು, ಗೌರವ ಕೊಡುವಂಥ ರೀತಿ ಕಲಿಬೇಕು, ಮತ್ತು ಮಾತನಾಡುವಂಥ ಶೈಲಿ ಕಲಿಬೇಕು. ಅದಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಡ್ತಕ್ಕಂಥದ್ದು ಹೆಣ್ಣು ಮಕ್ಕಳು ಗಂಡು ಮಕ್ಕಳೇ ಆಗಿರಲಿ ಅದನ್ನು ಇಷ್ಟಪಡ್ತಾರೆ. ಅದರಂತೆ ನೀವು ಕೂಡ ಅವ್ರಿಗೆ ಇಷ್ಟ ಆಗಬೇಕು ಅಂದರೆ ಈ ಪಾಯಿಂಟ್ಗಳಲ್ಲಿ ಒಂದನೇ ಪಾಯಿಂಟಲ್ಲಿ ಇಷ್ಟ ಆಗಬೇಕು. ಗೌರವ ಮತ್ತು ಜವಾಬ್ದಾರಿ ಇರ್ತಕ್ಕಂಥ ಹುಡುಗ, ಹಿರಿಯರಿಗೆ ಕೊಡ್ತಕ್ಕಂಥ ಗೌರವ ಮತ್ತು ಹೆಂಡತಿಯ ಸ್ಥಾನಮಾನಗಳಿಗೆ ಗೌರವ ಕೊಡಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ರೆಸ್ಪೆಕ್ಟ್ ಮೇನ್ ಇರಬೇಕು ರೀ. ಅದು ಯಾರ ಜೊತೆನಾದರೂ ನೀವು ಸಿಂಗಲಾಗಿ ಇಬ್ಬರೇ ಇದ್ದೀರಾ ಆವಾಗ ರೆಸ್ಪೆಕ್ಟ್ ಕಳ್ಕೊಳ್ಳಿ. ಯಾರಾದರೂ ಒಬ್ಬರು ಇದ್ದಾರೆ ಅಂತಂದರೂ ಕೂಡ ರೆಸ್ಪೆಕ್ಟ್ ಕಳ್ಕೊಬಾರ್ದು. ಮನೆ ಜೀವನದ ಇಂಪಾರ್ಟೆನ್ಸ್ ಗೊತ್ತಿರುವವನಾಗಿರ್ಬೇಕಂತೆ. ಅಂದರೆ ಮನೆ ಹೆಂಗಿದೆ ಸಿಚುವೇಶನ್ನು, ನಮ್ಮ ಮನೆತನ ಹೆಂಗೆ ನೋಡ್ಕೊಂಡು ಹೋಗಬೇಕು, ಇದರ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತಕ್ಕಂಥ ಹುಡುಗ ನೀವಾಗಿರಬೇಕು ಅಂತ ಹೇಳಿದ್ದಾರೆ. ಡ್ರೈವಿಂಗ್ ಸ್ಕಿಲ್ ಇರಬೇಕು, ಡೈಲಿ ಲೈಫ್ಗೆ ಯೂಸ್ ಆಗಬೇಕು ಆ ಒಂದು ಬೈಕು ಅಂತ ಹೇಳಿದ್ದಾರೆ. ಅಂದರೆ ಡ್ರೈವಿಂಗ್ ಸ್ಕಿಲ್ ಅಂದರೆ ಕಾರು ಅಥವಾ ಬೈಕು ಓಡಿಸೋದಕ್ಕೆ ಬರಬೇಕು. ಯಾಕಂದರೆ ಈಗಿನ ಒಂದು ನಾರ್ಮಲ್ ಜನ್ರೇಷನಲ್ಲಿ ಎಮರ್ಜೆನ್ಸಿ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಯಾವಾಗ ಏನಾಗುತ್ತೋ ಅನ್ನೋದು ಹೇಳೋಕ್ಕೆ ಬರಲ್ಲ. ಅದಕ್ಕೋಸ್ಕರ ಎಲ್ಲದಕ್ಕೂ ಕೂಡ ಪ್ರಿಪ್ರೇಷನಲ್ಲಿ ಇರಬೇಕು. ಬೇಸಿಕ್ ಎಜುಕೇಷನ್ ಅಂದರೆ ಒಂದು PUCನೋ 10ಥೋ ಆಗಿರಬೇಕು, ಓದಿರ್ತಕ್ಕಂಥ ಹುಡುಗ ಆಗಿರಬೇಕು. ನಿಮ್ಮ ವರ್ತನೆ ಚೆನ್ನಾಗಿರಬೇಕು ಅಂತ ಹೇಳಿದ್ದಾರೆ, ಎಜುಕೇಟೆಡ್ ಆಗಿ. ಸ್ಮಾಲ್ ಜಾಬ್ ಇದ್ದರೂ ಕೂಡ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಸ್ಮಾಲ್ ಜಾಬ್ ಅಂದರೆ ಸಣ್ಣ ಪುಟ್ಟ ಕೆಲಸ ನಿಮ್ಮ ಇದ್ದರೂ ಕೂಡ ಅದನ್ನು ರೆಗ್ಯುಲರ್ ಆಗಿ ಮಾಡಬೇಕು. ಮಧ್ಯದಲ್ಲಿ ಬಿಟ್ಟು ಹೋಗುವಂತಹ ಒಂದು ಅವಶ್ಯಕತೆ ಇಲ್ಲ, ಯಾವತ್ತೂ ಕೂಡ ಬಿಟ್ಟು ಹೋಗಬಾರ್ದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಅಷ್ಟಕ್ಕೂ ಇಷ್ಟೆಲ್ಲ ಮಾಹಿತಿ ಒಂದಿಗೆ ಅವರನ್ನು ಮದುವೆ ಆಗುವಂಥದ್ದು ಹೇಗೆ ಅಂದರೆ, ಸೊ ಒಂದನೇದಲ್ಲಿ ಹೇಳ್ತೇನೆ ನೋಡಿ, ಒಂದು ಗಾಡಿ ಒಂದು ಸಲ ಕಣ್ಣಾಯಿಸ್ಕೊಂಡ್ಬಿಡಿ. ಇವಾಗ ಹೇಳ್ತೇನೆ, ನಿಮ್ಮ ಮಾಹಿತಿ, ಫೋಟೋ, ನಿಮ್ಮ ರೂಲ್ಸು, ಅವರು ಯಾವ ರೀತಿಯಲ್ಲಿ ಪ್ರೊಫೈಲ್ ನಾನು ಹೆಂಗೆ ಹೇಳಿದ್ನೋ ಅಂದರೆ ನಿಮಗೆ ಹುಡುಗಿ ಇದೇ ರೀತಿ ಇರಬೇಕು ಅಂತ ನೀವು ಹಾಕೋ ಆಗಿಲ್ಲ. ನೀವು ಹಾಕಬೇಕಾಗಿರೋದೇನೆಂದರೆ, ಪ್ರಸ್ತುತ ನಿಮ್ಮ ಪ್ರೊಫೈಲ್, ನಿಮ್ಮ ಊರು, ನಿಮ್ಮ ಬಯೋಡಾಟಾ ಇದು ಮಾತ್ರ ಹಾಕಿ ಒಂದು ಕ್ರಿಯೇಟ್ ಮಾಡಿ. ತದನಂತರ ನಿಮ್ಮ ಬಯೋಡಾಟಾಗಳಿಗೆ ತಕ್ಕ ಹಾಗೆ ಅವರು ಯಾವ ರೀತಿಯಲ್ಲಿ ಹೇಳ್ತಾರೋ ಪಾಯಿಂಟ್ಸ್ಗಳನ್ನು ಅದಕ್ಕೆ ರೀತಿಯಲ್ಲಿ ಕೆಳಗಡೆ ಕಳಿಸಿರ್ತಕ್ಕಂತಹ ಒಂದು ಜಿಮೇಲ್ ಐ ಡಿ ಬಂದುಬಿಟ್ಟು sri9591@gmail.com ಮೇಲ್ ಮಾಡಿದ್ದೇನೆ. ಅದಕ್ಕೆ ನಿಮ್ಮ ಬಯೋಡಾಟಾಗಳನ್ನು ಕಳಿಸಿಕೊಡಿ. ಮೆಸೇಜ್ ಮಾಡೋಕ್ಕೆ ಹೋಗ್ಬೇಡಿ. ಬಯೋಡಾಟಾ ಕಳಿಸಿದ್ರೆ ಸೈಲೆಂಟ್ ಆಗಿದ್ಬಿಡಿ. ಅವರು ವೆರಿಫೈಡ್ ಮಾಡ್ತಾರೆ. ತುಂಬ ಜನ ಕಳಿಸ್ತಾ ಇರ್ತಾರೆ ಸ್ನೇಹಿತರೆ, ನನಗೆ ಬಂದಿಲ್ಲ ರಿಪ್ಲೈ ಅನ್ನೋಕ್ಕೆ ಹೋಗ್ಬೇಡಿ. ವೆರಿಫೈಡ್ ಮಾಡಿ, ಇಷ್ಟ ಆದರೆ ನಿಮಗೆ ರಿಪ್ಲೈ ಮಾಡಿರ್ತಾರೆ, ಆಗಿಲ್ವಾ ಸೈಲೆಂಟ್ ಆಗಿದ್ಬಿಡಿ. ಸೊ ಅವರ ಇಷ್ಟದ ಪ್ರಕಾರ ಈ ಒಂದು ಗಾಡಿನ ತೆಗೆದುಕೊಂಡಿರ್ತಾರೆ. ರೆಡ್ ಗಾಡಿ ಇದೊಂದು ಒಳ್ಳೆಯ ಒಂದು ಬೀಟ್ ವರ್ಲ್ಡ್ ಇಂಜಿನ್ ಗಾಡಿ. ಇದು 1199 cc ಗಾಡಿ. ಇದೊಂದು ಪೆಟ್ರೋಲ್ ವೇರಿಯಂಟ್ ಆಗಿರ್ತಕ್ಕಂಥದ್ದು. ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದ್ದರೆ. ಇದರ ಟಾಪ್ ಮಾಡೆಲ್ ವಿತ್ ಗ್ಲಾಸಸ್ ಡಿಸೈನ್ ನೋಡ್ತಾ ಇದ್ದೀರಾ. ಅವರ ಒಂದು ಹತ್ರನೇ ಇದೆ ಇದು. ಮನೆ ಮುಂದೆನೇ ಯಾವಾಗಲೂ ಕೂಡ ಹಚ್ಕೊಂಡು ಇಟ್ಕೊಂಡ್ಬಿಡ್ತಾರೆ ಸ್ನೇಹಿತರೆ. ಇದರ ಟಾಪ್ ಸ್ಪೀಡ್ ಬಂದರೆ
150ರಿಂದ 160 ಟಾಪ್ ಸ್ಪೀಡ್ ಇದೆ ಮತ್ತು ಮೈಲೇಜಿಂಗ್ ಬಂದರೆ 17ರಿಂದ 20 ಒಂದು ಮೈಲೇಜಿಂಗ್ ಕೊಡ್ತಕ್ಕಂಥದ್ದು. ಜೊತೆಗೆ 5 ಸೀಟಿನ ಒಂದು ಗಾಡಿ ತುಂಬ ಸಖತ್ತಾಗಿದೆ. ಕಂಪ್ಯಾಕ್ಟ್, ಒಳ್ಳೆಯ ಸ್ಟೈಲಿಶ್, ಗುಡ್ ಆ್ಯಂಡ್ ಒಳ್ಳೆಯ ಒಂದು ಸಿಟಿ ಡ್ರೈವಿಂಗ್ನಲ್ಲಿ ನೀವು ಯೂಸ್ ಮಾಡ್ಬೋದು. ಬಟ್ ಇದು ನಿಮಗೆ ಸಿಗಬೇಕು ಅಂದರೆ ಪ್ರಸ್ತುತ ನೀವು ಅವ್ರಿಗೆ ಇಷ್ಟಪಡುವ ರೀತಿಯಲ್ಲಿ ನೋಡ್ಕೊಳ್ಬೇಕು, ಚೆನ್ನಾಗಿ ಮಾತನಾಡಿಸ್ಬೇಕು, ಅದು ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಈ ಕಡೆ ಬರೋದಾದರೆ ಪ್ರಸ್ತುತ ಈ ಒಂದು ಗಾಡಿ ಹೊರಗಿನ ಭಾಗದ್ದು ನೋಡಿದ್ವಿ. ಒಳಗಡೆ ಹೆಂಗಿದೆ ಅಂತ ಸ್ವಲ್ಪ ಕ್ಯೂರಿಯಾಸಿಟಿ ಆಗುತ್ತೆ ಅಲ್ವಾ, ನಿಮಗೆ ಆಗಿರಲಿ ನಮಗೆ ಆಗಿರಲಿ. ಸೊ ಒಳಗಡೆ ಇರ್ತಕ್ಕಂಥದ್ದು ಇದೇ ರೀತಿಯಲ್ಲಿ ಮಾಡಿದ್ದಾರೆ ಮಾಡಲ್ಸು. ಕೆಳಗಡೆ ಹೊರಗಡೆ ಹೆಂಗೆ ರೆಡ್ಡಲ್ಲಿದೆ ಕ್ವಾಲಿಟಿ, ಒಳಗಡೆನೂ ಕೂಡ ಅಷ್ಟೇ ರೀತಿಯಲ್ಲಿ ರೆಡ್ಡಲ್ಲಿದೆ. ಇದರಲ್ಲಿ ಎಕ್ಸ್ಟ್ರಾ ಆಗಿರ್ತಕ್ಕಂತಹ ಫ್ಯೂಚರ್ಸ್ ಏನು ಅಂದರೆ ಸೀಟು ಬಿಲ್ಡ್ ಡೌನ್ ಆಗುತ್ತೆ, ಅಂದರೆ ಅಪ್ ಆ್ಯಂಡ್ ಡೌನ್ ಆಗುವಂಥ ಒಂದು ಸೀಟ್ ಇದರಲ್ಲಿ ಇದೆ. ಮತ್ತು ಈ ಕಡೆಯೂ ಕೂಡ ಅಪ್ ಆ್ಯಂಡ್ ಡೌನ್ ಆಗುವಂಥ ಸೀಟ್ ಇದೆ ಸ್ನೇಹಿತರೆ. ವಿತ್ ಸ್ಟೇರಿಂಗ್ ಸಿಸ್ಟಮ್ನ ನೋಡ್ತಾ ಇದ್ದೀರಾ, ಸ್ಟೇರಿಂಗ್ ಸಿಸ್ಟಮ್ ಸಖತ್ತಾಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಸ್ಪೀಡ್ ಸಿಸ್ಟಮ್ ಕೂಡ ಚೆನ್ನಾಗಿದೆ, 120ಯಿಂದ 140ಯ ಒಂದು ಸ್ಪೀಡ್ ಸಿಸ್ಟಮ್ಮು. ಮತ್ತು ಇಲ್ಲಿ ಮಿರರ್ ವಿತ್ ಗ್ಲಾಸಸ್ ಡಿಸೈನ್ ಮತ್ತು AC ಡಿಸೈನ್ ಕೂಡ ಚೆನ್ನಾಗಿದೆ. ಇದರಲ್ಲಿ ನೀವು ಆರಾಮಾಗಿ ಒಂದು ಫ್ಯಾಮ್ಲಿನೋ ಅಥವಾ ನಿಮ್ಮ ವೈಫನ್ನ ಕರ್ಕೊಂಡು ಇಲ್ಲಿ ಒಂದು ಏನಾದರೂ ಮೂವಿನ ಆನ್ ಮಾಡಿಕೊಂಡು AC ಆನ್ ಮಾಡ್ಕೊಂಡು ಹೋದರೆ ಎಂಥ ಜರ್ನಿ ಆಗುತ್ತೆ ರೀ. ಯಾರಾದರೂ ನಿಮಗೆ ದುಡ್ಡು ಕೊಟ್ಬಿಟ್ಟು ನನ್ನನ್ನು ಮದುವೆ ಆಗುವಂತ ಹೇಳುವಂಥ ಕಾಲ ಬರ್ತಾ ಇದೆ ಅಂದರೆ ನೀವು ಆಶ್ಚರ್ಯ ಪಡುವಂಥ ಅವಶ್ಯಕತೆ ಇಲ್ಲ. ಅಪ್ಡೇಟೆಡ್ ವರ್ಷನಲ್ಲಿ ಇದು ಕಾಮನ್ ಆಗಿಬಿಟ್ಟಿದೆ. ಇದು ಮಾಹಿತಿ. ನಾನು ನಿಮಗೆ ಮತ್ತೊಂದು ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ. ನಮಸ್ತೆ, ಟೇಕ್ ಕೇರ್, ಬಾಯ್.